ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ 1000 ರೂಪಾಯಿ ನೋಟನ್ನು ಯಾವಾಗ ನಿಷೇಧ ಮಾಡಲಾಯಿತು? ಎ 1999, ಬಿ 2016, ಸಿ 1995, ಡಿ 2021. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2016. ಎರಡನೆಯ ಪ್ರಶ್ನೆ, ರಾಷ್ಟ್ರೀಯ ಏಡ್ಸ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಎ ಡಿಸೆಂಬರ್ 15, ಬಿ ಮಾರ್ಚ್ 8, ಸಿ ಅಕ್ಟೋಬರ್ 8, ಡಿ ಡಿಸೆಂಬರ್ 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಸೆಂಬರ್ 1. ಮೂರನೆಯ ಪ್ರಶ್ನೆ, ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ BP ಕಡಿಮೆಯಾಗುತ್ತದೆ, ಬಿ ಆರೋಗ್ಯಕರ ಮೂಳೆ, ಸಿ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ, ಡಿ ಶುಗರ್ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೋಗ್ಯಕರ ಮೂಳೆ. ನಾಲ್ಕನೆಯ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಏನಾಗುತ್ತದೆ? ಎ ಹೃದಯ ಸಮಸ್ಯೆ, ಬಿ ಅಸ್ತಮಾ, ಸಿ ಕ್ಯಾನ್ಸರ್ ಬರಬಹುದು, ಡಿ ಶುಗರ್ ಕಾಯಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಐದನೆಯ ಪ್ರಶ್ನೆ, ಎಷ್ಟು ದಿನಗಳ ನಂತರ ನಾವು ಮತ್ತೆ ರಕ್ತದಾನವನ್ನು ಮಾಡಬಹುದು? ಎ 60 ದಿನ, ಬಿ 80 ದಿನಗಳು, ಸಿ 40 ದಿನಗಳು, ಡಿ 56 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 56 ದಿನಗಳು. ಆರನೆಯ ಪ್ರಶ್ನೆ, ನಿದ್ರೆ ಸಮಸ್ಯೆ ಇರುವವರು ಏನನ್ನ ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ಚೆರಿ ಹಣ್ಣುಗಳು, ಸಿ ಆರೆಂಜ್, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೆರಿ ಹಣ್ಣು. ಏಳನೆಯ ಪ್ರಶ್ನೆ, ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದು? ಎ ಹಿಮಚಿರತೆ, ಬಿ ಹಿಮಕರಡಿ, ಸಿ ಹಸು, ಡಿ ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಚಿರತೆ. ಎಂಟನೆಯ ಪ್ರಶ್ನೆ, ಕಾಂಗರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಎ ಅಮೆರಿಕ, ಬಿ ಆಸ್ಟ್ರೇಲಿಯಾ, ಸಿ ರಷ್ಯಾ, ಡಿ ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕಂಡುಬರುತ್ತವೆ. ಒಂಬತ್ತನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಸಾಕ್ಷರತೆ ದೇಶ ಯಾವುದು? ಎ ಐಸ್ಲ್ಯಾಂಡ್, ಬಿ ಅಮೆರಿಕ, ಸಿ ಜಪಾನ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಸ್ಲ್ಯಾಂಡ್. ಹತ್ತನೆಯ ಪ್ರಶ್ನೆ, ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಕಡಿಮೆಯಾಗುತ್ತದೆ? ಎ ಹೃದಯ ರೋಗ, ಬಿ BP ಸಮಸ್ಯೆ, ಸಿ ಪಾರ್ಶ್ವವಾಯು, ಡಿ ಶುಗರ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಗರ್. 11ನೆಯ ಪ್ರಶ್ನೆ, ಇಲಿ ದೇವಸ್ಥಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ರಾಜಸ್ಥಾನ್, ಬಿ ಬಿಹಾರ, ಸಿ ಕರ್ನಾಟಕ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ್. 12ನೆಯ ಪ್ರಶ್ನೆ, ಅಜಾತಶತ್ರು ಎಂದು ಯಾರನ್ನ ಕರೆಯುತ್ತಾರೆ? ಎ ಕರ್ಣ, ಬಿ ಅರ್ಜುನ, ಸಿ ಭೀಷ್ಮ, ಡಿ ಧರ್ಮರಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಧರ್ಮರಾಯ.
13ನೆಯ ಪ್ರಶ್ನೆ, ಶುಗರ್ ಇರುವವರು ಯಾವ ಆಲ್ಕೋಹಾಲ್ ಸೇವನೆ ಮಾಡಿದರೆ ಅವರಿಗೆ ತುಂಬ ಒಳ್ಳೆಯದು? ಎ ರಮ್, ಬಿ ಬಿಯರ್, ಸಿ ವೋಡ್ಕಾ, ಡಿ ವಿಸ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಮ್. ಇನ್ನು 14ನೆಯ ಪ್ರಶ್ನೆ, ಯಾವ ರೀತಿ ನಿದ್ದೆ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು? ಎ ನಿಂತುಕೊಂಡು, ಬಿ ಎಡಗಡೆ, ಸಿ ಕುಳಿತುಕೊಂಡು, ಡಿ ಬಲಗಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಡಗಡೆಗೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಡ್ರೈ ಫ್ರೂಟ್ಸ್ ಅನ್ನು ಯಾವ ಸಮಯದಲ್ಲಿ ನಾವು ತಿನ್ನಬೇಕು? ಎ ಸಾಯಂಕಾಲ, ಬಿ ಮಧ್ಯಾಹ್ನ, ಸಿ ರಾತ್ರಿ ವೇಳೆ, ಡಿ ಬೆಳಗ್ಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗ್ಗೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.